ನೋಡ್ರಿ ದೋಸೆ ಜೊತೆ ಚೆನ್ನಾಗಿ ಚಟ್ನಿ ಮಾಡತ್ತೀನಿ. ಇಲ್ಲೇ ಕೊಬ್ಬರಿ ಇತ್ತು ರೀ, ಕೊಬ್ಬರಿ ಮತ್ತು ಇಲ್ಲೆಲ್ಲ ಇದ್ರೊಳಗೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇ, ಟಮಾಟೆ ಹಣ್ಣು. ಈಗ ಇದನ್ನು ಗ್ರೈಂಡರ್ ಹಾಕ್ಕೊಂಬರ್ತೀನಿ ರೀ. ನೋಡಿರಿ ಚಟ್ನಿನ ಇಷ್ಟೆಲ್ಲ ಹಾಕಿ ರುಬ್ಕೊಂಬಂದ್ರೆ ಈಗ ಒಗ್ಗರಣೆ ಹಾಕಕ್ಕೆ ಇದು ಒಣ ಮೆಣಸಿನ್ಕಾಯಿ, ಇದನ್ನು ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿದ್ರೆ ಸ್ಪೆಷಲ್ ಚಟ್ನಿ ನೋಡ್ರಿ. ಮತ್ತು ನೋಡ್ರಿ ಕೊಬ್ಬರಿ ಚಟ್ನಿ ಆದ್ಮ್ಯಾಗ ಈಗ ಆಲೂಗಡ್ಡೆ ಪಲ್ಯ ಮಾಡಕ್ಕೆ ಹೊಂಟೀನಿ ರೀ. ಹೆಂಗನೋ ತೋರಿಸ್ತೀನಿ ರೀ. ಈಗ ನೋಡ್ರಿ ಮೊದ್ಲು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಇಲ್ಲೇ ಕರ್ಬೇ ಹಾಕಿರಿ, ಮತ್ತು ಜೀರಿಗೆ ಹಾಕಿರಿ, ಮತ್ತು ಸಾಸಿವೆ ಹಾಕಿರಿ. ಇವರೆಷ್ಟು ಒಂದು ಸ್ವಲ್ಪ ಪಟ ಹಾಕತ್ತಿದ್ದಾನೆ ಇದಿಷ್ಟು ಇರ್ತದಲ್ರಿ ಪ್ಲೇಟನ್ನೇ ಆ್ಯಡ್ ಮಾಡಿರಿ. ಯಾಕಂದ್ರೆ ಒಂದು ಕೈಯಾಗ ಮೊಬೈಲ್ ಐತಲ್ರಿ, ಅದಕ್ಕೆ ನಾ ಹಿಂಗೆ ಹಾಕಿದ್ರಿ. ಆಗ ಅಷ್ಟು ಮ್ಯಾಶ್ ಮಾಡಿ ಇದ್ರಾಗ ಹಾಕಿರೋದು ಹಾಕಿ ಇದಿಷ್ಟು ಆಲೂಗಡ್ಡೆ ಹಾಕಿ ಆಮೇಲೆ ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಬಿಟ್ಟರೆ ಮುಗಿದೋತ್ರಿ ಆಲೂಗಡ್ಡೆ ಪಲ್ಯ. ಯಾವ ಟೇಸ್ಟ್ ಅನಿಸುತ್ತೆ. ಎಷ್ಟಿಷ್ಟ ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಆಯ್ತು ನೋಡ್ರಿ. ಆಮೇಲೆ ಒಂದಿಷ್ಟು ಹಾಕ್ಬೇಕು. ಎಲ್ಲ ರೆಡಿ ಆಗ್ತದೆ ಆಲೂಗಡ್ಡೆ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ.